ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಸೂರ್ಯನ ಪಕ್ಕ ಹೋಗಿ ಕೂತ್ಕೊಂಡು, ಯಾಕ್ರಿ ನಿಮ್ಗೆ ಇಷ್ಟೊಂದು ಕೋಪ ಬರುತ್ತೆ? ನಿಮ್ಮ ಅಣ್ಣ ನಿಮ್ಮನ್ನ ಜೈಲ್ಗೆ ಹೋದನು ಅಂತ ಬೇರೆ ಹೇಳ್ತಿದ್ರು, ಏನ್ರಿ ಆ ವಿಷಯ ಎಲ್ಲ ಏನು ಅಂತ ಹೇಳ್ರಿ ನನ್ನ ಹತ್ರ ಅಂತ ಮೀನಾ ಕೇಳ್ತಿರ್ತಾಳೆ. ಆಗ ಸೂರ್ಯನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ಕೊಂಡು ಹಾಗೆ ಮೀನನ ಮುಖನೇ ನೋಡ್ತಿರ್ತಾನೆ. ಆಗ ಮೀನಾ, ರೀ ನೀವ್ ಯಾಕ್ರಿ ಜೈಲಿಗೆ ಹೋಗಿದ್ದು? ಅವ್ರು ಯಾಕೆ ನಿಮ್ ಬಗ್ಗೆ ಎಲ್ಲ ಆ ರೀತಿ ಎಲ್ಲ ಮಾತಾಡಿದ್ರು? ನಿಮ್ ಜೀವನದಲ್ಲಿ ಅಂತದ್ ಏನಾಗಿದೆ ರೀ, ಹೇಳ್ರಿ ನನ್ನ ಹತ್ರ ಅಂತ ಮೀನಾ ಕೇಳಿದಾಗ, ಅದೇನಿಲ್ಲಮ್ಮ, ಚಿಕ್ಕ ಚಿಕ್ಕ ಕೇಸ್ಗೆಲ್ಲ ಜೈಲ್ಗೆ ಹೋಗಿ ಬರ್ತಿರ್ತೀನಲ್ಲ, ಅದಕ್ಕೆ ಅವನ ಆ ರೀತಿ ಮಾತಾಡಿದಾನಷ್ಟೇ. ನನಗೆ ಸ್ವಲ್ಪ ತಲೆನೋಯ್ತಿದೆ, ಸ್ವಲ್ಪ ಟೀ ಮಾಡ್ಕೊಡ್ತೀಯ ಅಂತ ಸೂರ್ಯ ಕೇಳಿದಾಗ, ಸರಿ ಆಯ್ತು ರೀ ಅಂತ ಹೇಳಿ ಮೀನಾ ಕಿಚನ್ಗೆ ಹೋಗ್ತಾಳೆ. ಅದೇ ಟೈಮ್ಗೆ ಶ್ರುತಿ ಕೂಡ ಅಲ್ಲಿಗೆ ಬಂದು ಮೊಬೈಲಲ್ಲಿ ಏನೋ ನೋಡ್ಕೊಂಡು ನಗ್ತಿರ್ಬೇಕಾದ್ರೆ, ಯಾಕೆ ಶ್ರುತಿ ಈ ರೀತಿ ನಗ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ. ಅದೇ ಟೈಮ್ಗೆ ನೀರು ಕುಡಿಯೋದಕ್ಕೆ ಅಂತ ರೋಹಿಣಿ ಅಲ್ಲಿಗೆ ಬಂದಾಗ, ಅದು ಒಂದು ಗೇಮ್ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಲ್ಲ ಶ್ರುತಿ ಅವರೇ, ಗೇಮ್ ನೋಡಿ ನಗು ಬರೋವಂಥದ್ದು ಏನಿದೆ ಅಂತ ರೋಹಿಣಿ ಕೇಳಿದಾಗ, ಇದರಲ್ಲಿ 4 ಜನ ಗೇಮ್ ಆಡ್ತಾ ಇರ್ತಾರೆ, ಅದರಲ್ಲಿ ಕೊನೆಗಾಗಿದ್ದು ನೋಡಿ ನನಗೆ ತುಂಬಾನೇ ನಗು ಬಂತು ಅಂತ ಶ್ರುತಿ ಹೇಳ್ತಾ, ನಾವು ಈ ಗೇಮ್ ಆಡೋಣ ಅಂತ ಕೇಳ್ತಾಳೆ. ಆಗ ರೋಹಿಣಿ, ಅಯ್ಯೋ ಶ್ರುತಿ, ಈ ಮನೇಲಿ ಆಲ್ರೆಡಿ ಕೆಲವರು ಗೇಮ್ ಆಡ್ತಾನೆ ಇದ್ದಾರೆ ಅಂತ ಹೇಳಿದಾಗ, ಅದನ್ನ ಕೇಳಿ ಮೀನಾ ಕೋಪ ಬರುತ್ತೆ. ಈಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ರೋಹಿಣಿ ನೀವು ಅಂತ ಮೀನಾ ಕೇಳಿದಾಗ, ನಾನು ಮಾಮೂಲಿಯಾಗಿ ಹೇಳಿದೆ ಅಷ್ಟೇನೆ, ಬೇರೆ ಯಾರಿಗೂ ಕೈ ಬೆರಳು ಮಾಡಿ ನಾನು ತೋರಿಸಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಈ ಮನೇಲಿ 100 ಜನ ಇದ್ದಾರಾ ನೀವು ಈ ರೀತಿ ಎಲ್ಲ ಹೇಳೋದಕ್ಕೆ? ಹೌದು, ಅಂತ ಗೇಮ್ ಯಾರು ಆಡಿದ್ರು ಇವಾಗ ಅಂತ ಮೀನಾ ಕೇಳಿದಾಗ, ಓ ಸ್ಟಾಪ್ ಸುಮ್ಮನೆ ಇರಿ, ಇಷ್ಟೊತ್ತು ಈ ಮನೇಲಿ ಫುಲ್ ಸೈಲೆಂಟ್ ಆಗಿತ್ತು, ಈಗ ತಾನೇ ಅಣ್ಣ ತಮ್ಮಂದ್ರ ಜಗಳ ಎಲ್ಲ ಮುಗ್ದು ಸಮಾಧಾನ ಆಗಿದೆ ಮನೇಲಿ, ಮತ್ತೆ ಜಗಳನ ಶುರು ಮಾಡ್ಕೋಬೇಡಿ ನೀವು ಪ್ಲೀಸ್ ಅಂತ ಶ್ರುತಿ ಅವರಿಬ್ಬರನ್ನ ಸಮಾಧಾನ ಮಾಡ್ತಿರ್ತಾಳೆ. ನಂತರ ಮತ್ತೆ ಮನೇಲಿ ಎಲ್ಲರೂ ಸರಿ ಹೋಗ್ಬೇಕು ಅಂತಂದ್ರೆ ನಾವು ಹೇಳೋ ಗೇಮ್ನ ಆಡೋಣವಾ ಅಂತ ಹೇಳಿ ಶ್ರುತಿ ಅವರೆಲ್ಲರನ್ನೂ ಒಪ್ಪಿಸ್ತಾಳೆ. ಹಾಗೆ ನಿಮ್ ಗಂಡಂತಿರ್ನ ಕರ್ಕೊಂಡು ಬನ್ನಿ ಅಂತ ಶ್ರುತಿ ಹೇಳಿ ಹಾಗೆ ರೂಮಿಗೆ ಬಂದು ರವಿಗೆ ಈ ಗೇಮ್ ಬಗ್ಗೆ ಎಲ್ಲಾನು ಹೇಳ್ತಿರ್ತಾಳೆ. ಆಗ ರವಿ ಕೂಡ ಇದಕ್ಕೆ ಓಕೆ ಅಂತ ಹೇಳಿ ಎಲ್ಲಾ ಜೋಡಿಗಳು ಹಾಲಿಗೆ ಬರ್ತಾರೆ. ಆಗ ಶ್ರುತಿ ಆ ಗೇಮ್ನ ಹೇಗೆ ಆಡ್ಬೇಕು ಅಂತ ಎಲ್ರಿಗೂ ವಿವರವಾಗಿ ಹೇಳ್ತಾಳೆ. ಹಾಗೆ ಮೊದಲಿನ ವ್ಯಕ್ತಿ ಆಕ್ಷನ್ ಮಾಡಿ ಏನೇನು ತೋರಿಸ್ತಾನೋ ಅದನ್ನ ಹಿಂದೆ ನಿಂತಿರೋ ಇನ್ನೊಬ್ಬ ವ್ಯಕ್ತಿ ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ರೂಲ್ಸ್ ಹೇಳ್ಕೊಂಡು ಗೇಮ್ನ ಶುರು ಮಾಡ್ತಾರೆ. ಮೊದಲಿಗೆ ರವಿ ಆಕ್ಷನ್ ಮಾಡಿ ಮನೋಜನಿಗೆ ತೋರಿಸಿದಾಗ, ಏನೋ ಇದನ್ನ ಮಾಡ್ಬೇಕೇನೋ ಅಂತ ಮನೋಜ ಕೇಳ್ತಾನೆ. ಏಯ್ ಮಾಡೋ ಸುಮ್ನೆ ಅಂತ ರವಿ ಹೇಳಿದಾಗ, ಸರಿ ಆಯ್ತು ಅಂತ ಮನೋಜ ರೋಹಿಣಿನ ಕರೆದು ಅದೇ ರೀತಿ ಆಕ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅದು ಮನೋಜನ್ಗೆ ಸರಿಯಾಗಿ ಬರ್ದಿರೋದನ್ನ ನೋಡಿ ರವಿ ಬಿದ್ದು ನಗ್ತಿರ್ತಾನೆ. ಮತ್ತೆ ಅದನ್ನೇ ರೋಹಿಣಿ ಶ್ರುತಿಗೆ ಆಕ್ಷನ್ ಮಾಡಿ ತೋರಿಸ್ತಾಳೆ. ಹಾಗೆ ಶ್ರುತಿ ಮೀನನ್ಗೆ ಆಕ್ಷನ್ ಮಾಡಿ ತೋರಿಸ್ತಾಳೆ. ಕೊನೆಗೆ ಸೂರ್ಯನ್ಗೆ ಮೀನಾ ಆಕ್ಷನ್ ಮಾಡಿ ತೋರಿಸಿದಾಗ, ಇಲ್ಲಿ ಮೊದಲಿಗೆ ರವಿ ಮಾಡಿದ್ದೆ ಬೇರೆ ಆಗಿರುತ್ತೆ, ನಂತರ ಸೂರ್ಯ ಮಾಡಿದ ಆಕ್ಷನ್ನೇ ಬೇರೆ ಆಗಿರುತ್ತೆ. ಲಾಸ್ಟ್ ಅಲ್ಲಿ ರವಿ ಬಂದು ನಾನೇನ್ ಮಾಡಿದೆ ಅಂತ ಎಲ್ರ ಮುಂದೆ ತೋರಿಸಿದಾಗ ಅದನ್ನ ನೋಡಿ ಎಲ್ರು ಬಿದ್ದು ನಗ್ತಾ ಇರ್ತಾರೆ. ಹಾಗೆ ಮನೋಜನ್ ಕೈಲಿ ಆಕ್ಷನ್ ಮಾಡಿಸ್ತಾ ಎಲ್ಲ ಅಣ್ಣ ತಮ್ಮಂದಿರು ನಗ್ತಾ ಒಂದಾಗ್ಬಿಡ್ತಾರೆ. ಅದನ್ನ ನೋಡಿ ಮೀನಾ ತುಂಬಾನೇ ಖುಷಿ ಪಡ್ತಾ ಹಾಗೆ ಶ್ರುತಿಗೆ ಥ್ಯಾಂಕ್ಸ್ ಶ್ರುತಿ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯನ ಹುಡ್ಕೊಂಡು ಡ್ರೈವಿಂಗ್ ಕಲಿಯೋದಕ್ಕೆ ಅಂತ ಒಂದು ಹುಡುಗ ಅಲ್ಲಿಗೆ ಬರ್ತಾನೆ. ಅವನನ್ನ ರವಿ ನೋಡಿ, ಇಲ್ಲಿ ನಮ್ಮ ಅಣ್ಣನೇ ಡ್ರೈವಿಂಗ್ ಹೇಳ್ಕೊಡೋದು, ಬನ್ನಿ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗಿ ಸೂರ್ಯನ್ ಕರೀತಾನೆ. ಆಗ ಸೂರ್ಯ ಅಲ್ಲಿಗೆ ಬಂದು, ನೀವು ಡ್ರೈವಿಂಗ್ ಕಲ್ತ್ಕೋಬೇಕಾ? 15 ದಿವಸದಲ್ಲೇ ನಾನು ನಿಮಗೆ ಸೂಪರ್ ಆಗಿ ಕಲ್ಸ್ಕೊಟ್ಬಿಡ್ತೀನಿ, ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಸರ್ ಡ್ರೈವಿಂಗ್ ನನಗೆ ಚೆನ್ನಾಗಿ ಬರುತ್ತೆ ಸರ್, ಆದ್ರೆ ನೀವು ಕಲ್ಸ್ಕೊಡ್ಬೇಕಾಗಿರೋದು ನನ್ಗಲ್ಲ, ನಮ್ಮ ಅಕ್ಕನ್ಗೆ ಅಂತ ಹುಡುಗ ಹೇಳ್ತಾನೆ. ಹೌದಾ ಸರಿ, ಅವರಲ್ಲಿ ಅಂತ ಸೂರ್ಯ ಕೇಳಿದಾಗ, ಅವ್ರು ಆಚೆ ಕಾರಲ್ಲಿದ್ದಾರೆ ಸರ್, ಬನ್ನಿ ಅಂತ ಹೇಳಿ ಸೂರ್ಯ ಆ ಹುಡುಗನ್ ಕರ್ಕೊಂಡು ಆಚೆ ಹೋಗ್ತಾನೆ. ಆಗ ಸೂರ್ಯ ಆ ಕಾರ್ನ ನೋಡಿದ ತಕ್ಷಣ ಮೀನನ್ ಕಾಲ್ ಮಾಡಿ ಸ್ವಲ್ಪ ಆಚೆಗೆ ಬಾ ಅಂತ ಕರೀತಾನೆ. ಆಗ ಮೀನಾ ಆಚೆಗೆ ಬಂದು, ರೀ ಯಾಕ್ರಿ ನನ್ನ ಕರೆದಿದ್ದು ಅಂತ ಕೇಳಿದಾಗ, ಡ್ರೈವಿಂಗ್ ಕಲ್ತ್ಕೊಳ್ಳೋದಕ್ಕೆ ಯಾರು ಬಂದಿದ್ದಾರೆ ಅಂತ ಸ್ವಲ್ಪ ನೋಡಮ್ಮ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಆಚೆ ಕಡೆ ವಿಶಾಲಾಕ್ಷಿ ಕಾರ್ನ ನೋಡಿ ಶಾಕ್ ಆಗ್ತಾಳೆ. ರೀ ಇದು ವಿಶಾಲಾಕ್ಷಿ ಅವ್ರ ಕಾರ್ ಅಲ್ವಾ ರೀ ಅಂತ ಮೀನಾ ಕೇಳಿದಾಗ, ನನಗೂ ಹಂಗೆ ಅನ್ನಿಸ್ತು ಕಣೆ, ಅದಕ್ಕೆ ನಿನ್ನ ಕರೆದಿದ್ದು, ಆ ಎಮ್ಮೆಲ್ಗೆ ಗೊತ್ತಿದ್ದು ಬಂದಿದ್ದಾಳ ಅಥವಾ ಗೊತ್ತಿಲ್ಲದೆ ಬಂದಿದ್ದಾಳ ಒಂದು ಅರ್ಥ ಆಗ್ತಿಲ್ಲ ಕಣೆ, ಸರಿ ಬಾ ಹೋಗಿ ಅದೇನು ಅಂತ ನೋಡೋಣ ಅಂತ ಹೇಳಿ ಸೂರ್ಯ ಮೀನನ್ ಕರ್ಕೊಂಡು ಆಚೆ ಹೋಗ್ತಾನೆ. ಆಗ ಆ ಹುಡುಗ, ಅಕ್ಕ ಬಂದ್ರು ನೋಡಿ ಅಕ್ಕ, ಇವರ ಡ್ರೈವಿಂಗ್ ಹೇಳ್ಕೊಡೋದು ಅಂತ ಹುಡುಗ ವಿಶಾಲಾಕ್ಷಿನ ಕರೆದಾಗ, ನಮಸ್ಕಾರ ಸರ್ ಅಂತ ವಿಶಾಲಾಕ್ಷಿ ಕೈ ಮುಗ್ದು ನೋಡೋಷ್ಟರಲ್ಲಿ ಅಲ್ಲಿ ಸೂರ್ಯ ಮತ್ತೆ ಮೀನಾ ಇಬ್ರು ಬಂದು ನಿಂತಿರ್ತಾರೆ. ಆಗ ವಿಶಾಲಾಕ್ಷಿ ಕೋಪ ಬಂದು, ಈ ಡ್ರೈವಿಂಗ್ ಹೇಳ್ಕೊಡೋರ್ನ ತೋರಿಸು ಅಂತಂದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ಯಲ್ಲ ಅಂತ ವಿಶಾಲಾಕ್ಷಿ ಆ ಹುಡುಗನ್ ಬೈತಿರ್ತಾಳೆ. ಅಕ್ಕ ಈ ಏರಿಯಾದಲ್ಲಿ ಇವ್ರೇ ಅಕ್ಕ ಫೇಮಸ್ ಅಂತ ಹುಡುಗ ಹೇಳಿದಾಗ ಆ ಹುಡುಗನ್ ಕೆನ್ನೆಗೆ ಹೊಡಿತಾಳೆ ವಿಶಾಲಾಕ್ಷಿ. ನಂತರ ಹಾಗಾದ್ರೆ ಇದು ಮಾಸ್ಟರ್ ಮನೇನ ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ, ಓಹೋ ತಾವು ಸಕ್ಕರೆ ಹತ್ರನೇ ಅಲ್ವಾ ಡ್ಯಾನ್ಸ್ ಕಲ್ತ್ಕೋತಾ ಇರೋದು, ಮೀನಾ ಹೇಳಿದ್ಲು ಸ್ವಲ್ಪ ದಿವಸದಿಂದ ತಾವು ಆಡ್ತಿರೋ ಆಟಗಳು ಜೋರಾಗಿವೆಯಂತೆ ಅಂತ ಸೂರ್ಯ ಹೇಳಿದಾಗ, ಇದೆಲ್ಲ ಶಾಂತಿ ಮಾಸ್ಟರ್ ಟ್ರೈನಿಂಗ್ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ನೀವು ನಮ್ಮ ಸಕ್ಕರೆ ಹತ್ರ ಡ್ಯಾನ್ಸ್ ಕಲ್ತ್ಕೊಳ್ಳೋದಕ್ಕೆ ಬಂದಿರೋ ತರ ಕಾಣಿಸ್ತಿಲ್ಲ, ಅವ್ರಿಗೆ ಬೇರೆ ರೀತಿನೇ ಟ್ರೈನಿಂಗ್ ಕೊಡೋದಕ್ಕೆ ಬಂದಿದ್ದೀರಾ ಅಂತ ಅನ್ನಿಸ್ತಿದೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಹೋಗ್ತಾ ಅದು ಗೊತ್ತಾಗುತ್ತೆ ಬಿಡು ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಸರಿ ಒಳಗಡೆ ಬನ್ನಿ ಅಂತ ಮೀನಾ ಕರೆದಾಗ, ನನ್ನ ಬಿಸ್ನೆಸ್ ವಿರೋಧಿಗಳ ಮನೆಗೆ ನಾನು ಯಾವತ್ತೂ ಹೋಗೋದಿಲ್ಲ ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ನಿಮ್ಮನ್ನ ನಾನು ಯಾವತ್ತೂ ವಿರೋಧಿ ಅಂತ ಅನ್ಕೊಂಡೇ ಇಲ್ವಲ್ಲ, ನಿಮ್ಮನ್ನ ಮಾತ್ರ ಅಲ್ಲ ಬೇರೆ ಯಾರನ್ನೂ ನನ್ನ ವಿರೋಧಿ ಅಂತ ಅನ್ಕೊಂಡು ಪೈಪೋಟಿ ಮಾಡ್ಕೊಂಡು ಗೆಲ್ಲೋ ಅವಶ್ಯಕತೆ ನನಗಂತೂ ಇಲ್ಲ, ಯಾಕಂದ್ರೆ ಅದಕ್ಕೆ ಅಂತ ನನಗೆ ಟೈಮ್ ಕೂಡ ಇಲ್ಲ ಅಂತ ಮೀನಾ ಹೇಳಿದಾಗ, ಹಾಗಿದ್ಮೇಲೆ ನನಗೆ ಬರಬೇಕಾಗಿರೋ ಆರ್ಡರ್ನೆಲ್ಲ ನೀನು ಯಾಕೆ ಎತ್ಕೋತಿದ್ಯಾ ಅಂತ ವಿಶಾಲಾಕ್ಷಿಗೆ ಹೇಳ್ತಾಳೆ. ಅದಕ್ಕೆ ಮೀನಾ, ನೋಡಿ ನಿಮ್ಮ ಹತ್ರ ನಾನು ಯಾವುದನ್ನು ಕಿತ್ಕೊಂಡಿಲ್ಲ, ನನ್ನ ನಂಬಿ ಕೆಲಸ ಕೊಟ್ಟವ್ರಿಗೆ ನಾನು ಸರಿಯಾಗಿ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇನೆ ಅಂತ ಹೇಳಿದಾಗ, ಓ ಹಂಗ ಧಾರಾಳವಾಗಿ ಮಾಡ್ಕೊಂಡು ಹೋಗು ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಮನೆವರೆಗೂ ಬಂದು ಒಳಗಡೆ ಬರಲಿಲ್ಲ ಅಂದ್ರೆ ಹೇಗೆ ಹೇಳಿ, ಬನ್ನಿ ಒಳಗಡೆ ಅಂತ ಮೀನಾ ಕರೆದಾಗ, ಪರವಾಗಿಲ್ಲ ನನ್ನ ಹತ್ರ 3 ಕಾರ್ ಇದೆ, ಆದ್ರೆ ಕಾರ್ ಓಡಿಸೋದಕ್ಕೆ ಬರೋದಿಲ್ಲ ನನಗೆ, ದಿಢೀರ್ ಅಂತ ಕಾರ್ ಓಡಿಸ್ಬೇಕು ಅಂತ ಆಸೆ ಬಂತು, ಅದಕ್ಕೆ ಈ ಹುಡುಗನ ಬಿಟ್ಟು ವಿಚಾರಿಸೋದಕ್ಕೆ ಅಂತ ಹೇಳಿದ್ದೆ, ಒಳ್ಳೆ ಜಾಗ ನೋಡ್ರು ಅಂದ್ರೆ ಈ ಬುದ್ಧಿ
ಕೆಟ್ಟವು ಇಲ್ಲಿ ಕರ್ಕೊಂಡ್ ಬಂದು ತೋರಿಸಿದ್ದಾರೆ ಅಂತ ವಿಶಾಲಾಕ್ಷಿ ಬೈತಿರ್ಬೇಕಾದ್ರೆ, ಅಲ್ಲ ಕಣಮ್ಮ ವಿಶಾಲಾಕ್ಷಿ ಅವ್ರೆ, ನಿಮ್ಗೂ ಮೀನನ್ಗೂ ತಾನೇ ಪೈಪೋಟಿ ಇರೋದು, ಆದ್ರೆ ನನ್ಗೂ ನಿಮ್ಗೂ ಯಾವುದೇ ರೀತಿ ಕೋಪ ಜಗಳ ಏನೂ ಇಲ್ವಲ್ಲ, ನಾನು ಕಲ್ಸ್ಕೊಡೋದಕ್ಕೆ ರೆಡಿನೇ ಅಲ್ವೇನೆ ಮೀನಾ ಅಂತ ಸೂರ್ಯ ಕೇಳಿದಾಗ, ಹೌದು ರೀ, ನಮಗೆ ಬೇರೆಯವ್ರ ತರ ಯಾರು ನಮ್ಗಿಂತ ಬೆಳಿಬಾರ್ದು, ಹಾಳಾಗೋಗ್ಬೇಕು ಅನ್ನೋ ಬುದ್ಧಿ ಇಲ್ವಲ್ಲ. ಯಾರಾದ್ರೂ ಒಂದ್ ಕೆಲಸನ ಹೊಸದಾಗಿ ಕಲ್ತ್ಕೊಳ್ಳೋದಕ್ಕೆ ಬಂದ್ರೆ ಅದನ್ನ ಅವ್ರು ಕಲ್ತ್ಕೊಂಡು ಚೆನ್ನಾಗಿ ಮುಂದೆ ಬರ್ಲಿ ಅಂತಾನೆ ಅನ್ಸುತ್ತೆ ನಮ್ಗೆ. ಹಾಗಾಗಿ ನೀವು ಇವ್ರ ಹತ್ರನೇ ಡ್ರೈವಿಂಗ್ ಕಲ್ತ್ಕೊಳ್ಳಿ, ಆದಷ್ಟು ಬೇಗ ತುಂಬಾ ಚೆನ್ನಾಗಿ ಕಾರ್ ಓಡಿಸೋದನ್ನ ಹೇಳ್ಕೊಟ್ಬಿಡ್ತಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಅದನ್ನ ಕೇಳಿ ವಿಶಾಲಾಕ್ಷಿಗೆ ಕೋಪ ಬರ್ತಿರುತ್ತೆ. ಆಗ ಸೂರ್ಯ, ಹೌದೌದು, ಇಷ್ಟು ವಯಸ್ಸಲ್ಲೂ ಕಾರ್ ಕಲ್ತ್ಕೋಬೇಕು ಅನ್ನೋ ನಿಮ್ಮ ಪ್ರಯತ್ನನ ನಾನು ಮೆಚ್ಕೋತೀನಿ, ನೀವು ಇಷ್ಟಪಟ್ಟರೆ ಧಾರಾಳವಾಗಿ ನಮ್ಮ ಕ್ಲಾಸ್ಗೆ ಸೇರ್ಕೋಬಹುದು ಅಂತ ಸೂರ್ಯ ಹೇಳಿದಾಗ, ಎಷ್ಟೇ ಆದ್ರೂ ನೀನು ಅವಳು ಗಂಡ ಅಲ್ವಾ, ನೀನು ನನಗೆ ಕಾರ್ನ ಸರಿಯಾಗಿ ಓಡಿಸೋದು ಹೇಳ್ಕೊಟ್ಬಿಡ್ತೀಯಾ, ಬೇಕು ಅಂತಾನೆ ತಪ್ಪಾಗಿ ಹೇಳ್ಕೊಟ್ಬಿಡ್ತೀಯಾ, ಇದಕ್ಕೆ ನಾನು ದುಡ್ಡು ವೇಸ್ಟ್ ಮಾಡ್ಬೇಕಾ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಆಗ ಸೂರ್ಯ, ನೋಡಮ್ಮ, ಮಾಡೋ ಕೆಲಸಕ್ಕೆ ಯಾವಾಗಲೂ ನಿಯತ್ತಾಗಿದ್ದೆ ನನಗೆ ಅಭ್ಯಾಸ, ನಿಮಗೂ ಮೀನಾಗೂ ತಾನೇ ಬಿಸ್ನೆಸ್ಸಲ್ಲಿ ಪೈಪೋಟಿ ಇರೋದು, ನನಗೂ ನಿಮಗೂ ಯಾವುದೇ ಪೈಪೋಟಿ ಇಲ್ವಲ್ಲ, ಹಾಗಾಗಿ ನಾನು ನಿಮಗೆ ಚೆನ್ನಾಗಿ ಕಾರ್ ಡ್ರೈವಿಂಗ್ನ ಹೇಳ್ಕೊಡ್ತೀನಿ ಅಂತ ಸೂರ್ಯ ಹೇಳ್ತಿರುವಾಗ ವಿಶಾಲಾಕ್ಷಿ ಸೂರ್ಯನೇ ಗುರಾಯಿಸ್ತಿರ್ತಾಳೆ. ಅದಕ್ಕೆ ಸೂರ್ಯ, ಅಯ್ಯೋ ನಿಜವಾಗ್ಲೂ ಹೇಳ್ತಿದ್ದೀನಮ್ಮ, ಸುಮ್ಮನೆ ಏನು ಹೇಳ್ತಾ ಇಲ್ಲ, ಅದು ಯಾಕೆ ಅಂತ ನಿಮಗೆ ಗೊತ್ತಾ, ಹೆಂಗೂ ನನ್ನ ಹೆಂಡತಿ ಮುಂದೆ ಒಂದಿನ ಬಿಸ್ನೆಸ್ ಅಲ್ಲಿ ನಿಮ್ಗಿಂತ ದೊಡ್ಡ ಹೆಸರು ಮಾಡ್ತಾಳೆ, ಆವಾಗ ನಿಮ್ಗೆಲ್ಲ ಆರ್ಡರ್ ಸಿಗುತ್ತೆ ಹೇಳಿ, ಅದಕ್ಕೇನೆ ನಿಮ್ಗೆ ಚೆನ್ನಾಗಿ ಕಾರ್ ಓಡಿಸೋದಾದ್ರೂ ಕಲ್ಸಿದ್ರೆ ನಾಳೆ ದಿನ ನೀವು ಡ್ರೈವಿಂಗ್ ಸ್ಕೂಲ್ ಇಟ್ಕೊಂಡಾದ್ರೂ ಜೀವನ ಮಾಡ್ಬೋದಲ್ವಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ವಿಶಾಲಾಕ್ಷಿ, ಪರವಾಗಿಲ್ವೇ, ನಿನ್ಗೂ ಚೆನ್ನಾಗಿ ಕಲ್ಪನೆ ಮಾಡ್ಕೊಂಡು ಕನ್ಸ್ಕೊಳ್ಳೋದಕ್ಕೂ ಬರುತ್ತೆ ಅಂತ ಆಯ್ತು ಅಂತ ಹೇಳಿದಾಗ, ಅಯ್ಯಯ್ಯೋ ನನ್ಗೆ ಅದೆಲ್ಲ ಬರೋದಿಲ್ಲಪ್ಪ, ಆಗ್ತಾ ಇರೋ ವಿಷಯಗಳನ್ನ ಸರಿಯಾಗಿ ಗಮನಿಸಿ ನೋಡಿದ್ರೆ ಅದರಲ್ಲೇ ಗೊತ್ತಾಗ್ತಿದ್ಯಲ್ಲ ಯಾರ್ಯಾರ ಜೀವನ ಹೆಂಗೆ ಬದಲಾಗ್ಬೋದು ಅಂತ. ಯಾವಾಗಲೂ ನಮ್ಮ ಥರನೇ ಬೇರೆಯವ್ರು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರೆ ಏನೇ ಕಷ್ಟ ಬಂದರೂ ನಮ್ಮ ಜೀವನ ಚೆನ್ನಾಗೇ ಇರುತ್ತೆ, ಆದ್ರೆ ನನ್ನ ಬಿಟ್ಟು ಬೇರೆ ಯಾರು ಚೆನ್ನಾಗಿರಬಾರ್ದು ಅಂತ ಅನ್ಕೊಂಡ್ರೆ ಅವ್ರ ಅಳಿವನ್ನ ಅವರೇ ಹುಡ್ಕೊಂಡಂಗೆ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇರೋದು, ಮೀನನ್ನ ಈ ಬಿಸ್ನೆಸ್ ಇಂದ ಓಡಿಸ್ತೀನಿ ಅಂತಿರೋ ನೀವೇನೆ ಈ ಬಿಸ್ನೆಸ್ ಬೇಡ ಅಂತ ಓಡೋಗ್ಬೋದು, ಆವಾಗ ಕೈಯಲ್ಲಿ ಒಂದು ಕೆಲಸ ಅಂತ ಇರಬೇಕಲ್ವಾ ಮಾಡೋದಕ್ಕೆ, ಅದಕ್ಕೆ ನಾನು ನಿಮಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ ಅಂತ ಸೂರ್ಯ ಹೇಳಿದಾಗ, ನೋಡೋಣ ಯಾರನ್ನ ಈ ಕೆಲಸದಿಂದ ಓಡಿಸ್ತಾರೆ ಅಂತ, ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಈ ಗಾಡಿ ತೆಗಿಯೋ ಅಂತ ವಿಶಾಲಾಕ್ಷಿ ಗಾಡಿ ಹತ್ತಿರ್ಬೇಕಾದ್ರೆ, ಅಮ್ಮ ವಿಶಾಲಾಕ್ಷಮ್ಮ ನಿಂತ್ಕೊಳ್ಳಿ, ನಾನು ಬೇಕಾದ್ರೆ ನನ್ನ ಫೀಸ್ನ ಕಮ್ಮಿ ಮಾಡಿಕೊಟ್ಟು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಸೂರ್ಯ ಹೋಗಿ ವಿಶಾಲಾಕ್ಷಿನ ಉರಿಸ್ತಿರ್ತಾನೆ. ಆಗ ವಿಶಾಲಾಕ್ಷಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಗ ಮೀನಾ, ರೀ ಏನ್ರಿ ಇವರು ಈಗಲೇ ಹೀಗೆ ಓಡ್ತಿದ್ದಾರೆ ಅಂತ ಕೇಳಿದಾಗ, ಏ ಮೀನಾ, ಅದೇನು ಗೊತ್ತೇನೆ, ಮುಂದೆ ನಿನ್ನಿಂದ ಸೋತು ಅವ್ರು ಓಡೋಗ್ತಾರಲ್ಲ, ಅದಕ್ಕೆ ಇವಾಗಲೇ ಟ್ರೈನಿಂಗ್ ತಗೋತಾ ಇದ್ದಾರೆ ಅಂತ ಅನ್ಕೋ, ನಡಿಯಮ್ಮ ಹೋಗೋಣ ಅಂತ ಅನ್ಕೊಂಡು ಸೂರ್ಯ ಮೀನನ ಜೊತೆ ಒಳಗಡೆ ಹೋಗ್ತಾನೆ. ಈ ಕಡೆ ಪೂಜಾ ಮತ್ತೆ ರೋಹಿಣಿ ಇಬ್ರು ಕೂಡ ತಿಂಡಿ ತಿನ್ನೋದಕ್ಕೆ ಅಂತ ಹೋಟೆಲ್ ಬಂದಿರ್ತಾರೆ. ಆಗ ರೋಹಿಣಿ ಮನೇಲಿ ಸೂರ್ಯ ಚಾಕು ತಗೊಂಡು ಮನೋಜನ ಚುಚ್ಚೋದಕ್ಕೆ ಹೋದ ಅಂತ ವಿಷಯನೆಲ್ಲ ಪೂಜಾ ಹತ್ರ ಹೇಳಿದಾಗ, ಏ ಸೂರ್ಯ ತಮಾಷೆಗೆ ಮಾಡಿರ್ಬೋದು ಕಣೆ, ಅದನ್ನೆಲ್ಲ ತಪ್ಪಾಗಿ ತಿಳ್ಕೊಬೇಡ ಅಂತ ಪೂಜಾ ಹೇಳ್ತಿರ್ತಾಳೆ. ಆಗ ರೋಹಿಣಿ, ಏನು ಇಲ್ಲ ಕಣೆ, ಆ ಸೂರ್ಯ ನಿಜವಾಗ್ಲೂ ಚುಚ್ಚೋದಕ್ಕೆ ಹೋಗಿದ್ದು, ಆ ಸೂರ್ಯ ಇರೋ ಮನೇಲಿ ನನಗಿರೋದಕ್ಕೆ ಇಷ್ಟನೇ ಆಗ್ತಿಲ್ಲ ಕಣೆ ಪೂಜಾ ಅಂತ ರೋಹಿಣಿ ಹೇಳಿದಾಗ, ಇಷ್ಟ ಆಗಿಲ್ಲ ಅಂದ್ರೆ ಮನೋಜನ್ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ರೋಹಿಣಿ, ಅಯ್ಯೋ ನೀನ್ ಬೇರೆ, ನಮ್ಮ ಅತ್ತೆ ಏನ್ ಮನೋಜನ ಕರ್ಕೊಂಡು ಹೋಗು ಅಂತ ಹಂಗೆ ಬಿಟ್ಬಿಡ್ತಾರಾ, ಅದಕ್ಕೆಲ್ಲ ಚಾನ್ಸೇ ಇಲ್ಲ ಕಣೆ, ಆ ಮನೇನಾದ್ರೂ ನಾವು ತಗೊಂಡಿದ್ರೆ ಹೆಂಗಾದ್ರೂ ಪ್ಲಾನ್ ಮಾಡಿ ಮನೋಜನ ಸಪ್ರೇಟ್ ಆಗಿ ಕರ್ಕೊಂಡು ಹೋಗ್ತಿದ್ದೆ, ಆದ್ರೆ ಯಾವನೋ ಒಬ್ಬ ನಮ್ಮನ್ನು ಚೆನ್ನಾಗಿ ಯಾಮರ್ಸೋಗ್ಬಿಟ್ಟ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಪೂಜಾ, ಆದ್ರೂ ಆ ಯಾಮರ್ಸೋದ್ನೆಲ್ಲ ಅವನು ತುಂಬಾ ಬುದ್ಧಿವಂತ ಕಣೆ, ಯಾಕಂದ್ರೆ 2 ವರ್ಷದಿಂದ ನೀನು ಒಂದು ಕುಟುಂಬನೇ ಯಾಮರ್ಸಿದ್ಯಾ, ಹಾಗಿರೋವಾಗ ನಿನ್ನನ್ನು ಒಬ್ಬ ಯಾಮರ್ಸಿದಾನೆ ಅಂತಂದ್ರೆ ಅವನು ಎಷ್ಟು ಬುದ್ಧಿವಂತ ಆಗಿರ್ಬೇಕು ಅಂತ ಹೇಳಿದಾಗ, ಯಾರು ಆ ಫ್ರಾಡು ನಿನ್ಗೆ ಬುದ್ಧಿವಂತನ ಅಂತ ರೋಹಿಣಿ ಕೇಳ್ತಾಳೆ. ಏನೇ ಹಿಂಗೆ ಹೇಳ್ಬಿಟ್ಟೆ, ಹಾಗಾದ್ರೆ ನೀನು ಅದೇ ತಾನೆ ಅಂತ ಪೂಜಾ ಕೇಳಿದಾಗ, ಅಂದ್ರೆ ನನ್ನ ಫ್ರಾಡು ಅಂತ ಹೇಳ್ತಿದ್ಯಾ ಅಂತ ರೋಹಿಣಿ ಕೋಪದಲ್ಲಿ ಕೇಳ್ತಾಳೆ. ಹಾಗೆಲ್ಲ ಓಪನ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ ಕಣೆ ಅಂತ ಪೂಜಾ ಹೇಳಿದಾಗ, ಏನೇ ನೀನು ನನ್ನ ಜೀವನಕ್ಕೋಸ್ಕರ ನಾನು ಕೆಲವೊಂದು ಸುಳ್ಳು ಹೇಳಿರ್ಬೋದು ಅಷ್ಟೇನೆ, ಆದ್ರೆ ಅದರಿಂದ ಯಾರಿಗೂ ನಷ್ಟ ಏನೂ ಆಗಿಲ್ಲ, ಆದ್ರೆ ಆ ಫ್ರಾಡು ನಮ್ಮ ಹತ್ರ ಇಂದ 30 ಲಕ್ಷ ತಗೊಂಡು ಓಡೋಗಿದ್ದಾನೆ ಕಣೆ ಅಂತ ರೋಹಿಣಿ ಹೇಳ್ತಿರೋವಾಗ, ಅದೇ ಹೋಟೆಲ್ಗೆ ಇವ್ರನ್ನ ಯಾಮರ್ಸಿ 30 ಲಕ್ಷ ಎತ್ಕೊಂಡು ಓಡೋಗಿರುವಂತ ವಿಶ್ವಾಸ ಕೂಡ ಬಂದಿರ್ತಾನೆ. ಅವನನ್ನ ರೋಹಿಣಿ ನೋಡಿ, ನೀನಾ ನಮ್ಮನ್ನ ಯಾಮರ್ಸೋದ್ಯಲ್ಲೋ, ಎಲ್ಲೋ ನಮ್ ದುಡ್ಡು, ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ರೋಹಿಣಿ ಹೇಳಿ ಅವ್ನು ಕುತ್ತಿಗೆ ಪಟ್ಕೆ ಇಟ್ಕೊಂಡು ಕೇಳ್ತಿರ್ಬೇಕಾದ್ರೆ, ಹಲೋ ಯಾರಮ್ಮ ನೀನು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ, ಯಾವ ದುಡ್ಡಮ್ಮ ಅಂತ ಹೇಳಿ ವಿಶ್ವಾಸ ಹೇಳ್ತಿರ್ತಾನೆ. ಆಗ ರೋಹಿಣಿ ಅವನ್ನ ಬಿಡದೆ, ಸುಳ್ಳು ಹೇಳ್ತಿದ್ಯೇನೋ, ಮಾಡ್ತೀನಿ ಇರು ಅಂತ ಪೂಜಾ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಿರುವಾಗ್ಲೇ ಅವನು ರೋಹಿಣಿನ ತಳ್ಳಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ನಂತರ ರೋಹಿಣಿ ಮತ್ತೆ ಪೂಜಾ ಅವನ ಹಿಂದೆನೆ ತುಂಬಾ ದೂರ ಓಡಿದ್ರು ಕೂಡ ಅವನ ಕೈಗೆ ಸಿಗೋದಿಲ್ಲ. ಅಯ್ಯೋ ಸಿಗ್ಲಿಲ್ವಲ್ಲ ಅಂತ ಬೇಜಾರಲ್ಲಿ ರೋಹಿಣಿ ಮತ್ತೆ ಪೂಜಾ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ರೋಹಿಣಿ ಮನೆಗೆ ಬಂದ್ಮೇಲೆ, ಯಾಕೆ ನೀನ್ ಶೋರೂಮ್ಗೆ ಬಂದಿಲ್ಲ ಅಂತ ಮನೋಜ ಬೈತಿರ್ತಾನೆ. ಆಗ ರೋಹಿಣಿ ಹೋಟ್ಲಲ್ಲಿ ವಿಶ್ವಾಸ ಸಿಕ್ಕಿದ್ದನ್ನ ಅವನ ಹತ್ರ ಹೇಳಿದಾಗ, ಮತ್ತೆ ತಪ್ಪಿಸ್ಕೊಬಿಟ್ನ ಅಂತ ಮನೋಜ ಬೇಜಾರ್ ಮಾಡ್ಕೋತಾನೆ. ಅಲ್ಲ ರೋಹಿಣಿ, ರೋಡಲ್ಲಿ ಹೋಗೋರು ಯಾರಿಗಾದ್ರೂ ಹೇಳಿದಿದ್ರೆ ಅವರೇ ಹಿಡ್ಕೊಡ್ತಿದ್ರು ತಾನೆ, ನಿನ್ನಿಂದ ಅವನ್ನ ಹಿಡಿಯೋದಕ್ಕಾಗ್ಲಿಲ್ವಾ ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ, ನೀವೇನು ಅವತ್ತು ಅವನನ್ನ ಹಿಡ್ಕೊಬಿಟ್ಟಿದ್ರಾ, ನಿಮ್ಮಿಂದನೂ ಸಾಧ್ಯ ಆಗ್ಲಿಲ್ಲ ತಾನೆ, ಸುಮ್ಮನೆ ಇರಿ ಮನೋಜ್ ನೀವೊಬ್ರು ಅಂತ ರೋಹಿಣಿ ಬೈತಿರ್ತಾಳೆ. ರೋಹಿಣಿ, ಅವತ್ತು ನನಗೆ ಆಕ್ಸಿಡೆಂಟ್ ಆಗಿರ್ಲಿಲ್ಲ ಅಂತಂದ್ರೆ ಅವನ್ನ ಖಂಡಿತವಾಗ್ಲೂ ಹಿಡಿದಾಗ್ತಾ ಇದ್ದೆ ಅಂತ ಮನೋಜ ಹೇಳಿದಾಗ, ನಾನು ಟ್ರೈ ಮಾಡಿದ್ದೀನಿ ಮನೋಜ್, ಸುಮ್ಮನೆ ಏನೂ ಇರಲಿಲ್ಲ, ಅವನು ಓಡ್ತಿದ್ದ ಸ್ಪೀಡ್ಗೆ ನನ್ಗೆ ಓಡೋದಕ್ಕೆ ಆಗ್ಲಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಹಾಗಾಗಿ ಈ ರೀತಿ ಸಿಗ್ತಾ ಇದ್ದಾನೆ ಅಂತಂದ್ರೆ ಆದಷ್ಟು ಬೇಗ ನಮ್ಮ ಕೈಗೆ ಸಿಗ್ತಾನೆ ಅಂತ
ಅರ್ಥ. ಅವನು ಇಲ್ಲೇ ಎಲ್ಲೋ ಇರ್ಬೇಕು ಅವನು. ಆದ್ರೆ ಯಾವುದೇ ಕಾರಣಕ್ಕೂ ಸೂರ್ಯನ ಕಣ್ಣಿಗೆ ಮಾತ್ರ ಅವ್ನು ಬೀಳಲೇಬಾರ್ದು. ಮೊದಲು ಅವ್ನ ಕಣ್ಣಿಗೆ ಏನಾದರೂ ಬಿದ್ದರೆ ನಾನೇ ಹಿಡ್ಕೊಟ್ಟಿದ್ದು ಅಂತ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾನೆ. ಹೇಗಾದರೂ ಮಾಡಿ ಅವನ್ನ ನಾವೇ ಕಂಡುಹಿಡಿಬೇಕು ಅಂತ ಮನೋಜ ರೋಹಿಣಿ ಹತ್ರ ಹೇಳ್ತಿರ್ತಾನೆ. ಹೌದು ಮನೋಜ, ಸೂರ್ಯ ಏನಾದರೂ ಕಂಡುಹಿಡಿದ್ಬಿಟ್ರೆ ಲೈಫ್ ಲಾಂಗ್ ಇದ್ರ ಬಗ್ಗೆನೇ ಮಾತಾಡ್ತಿರ್ತಾನೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಷ್ಟೇ ಅಲ್ಲ, ಅವ್ನ ಕೈಗೆ ಏನಾದರೂ ಸಿಕ್ಕರೆ ಆ ದುಡ್ಡನ್ನ ನಮ್ಮ ಕೈಗೆ ಬರೋದಕ್ಕೆ ಬಿಡೋದಿಲ್ಲ ಅವನು. ಇದನ್ನ ಹೇಗಾದರೂ ಮಾಡಿ ನಾವೇ ಸಾಲ್ವ್ ಮಾಡಬೇಕು ಅಂತ ಮನೋಜ ಹೇಳ್ತಿರುವಾಗ ಅದ್ರ ಬಗ್ಗೆನೇ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ನಂತರ ರೋಹಿಣಿ ಕಸ್ತೂರಿ ಅವ್ರಿಗೆ ಫೋನ್ ಮಾಡಿ, ಆಂಟಿ ನಮ್ಮ ಹತ್ರ ದುಡ್ಡು ಮೋಸ ಮಾಡಿ ಹೋಗಿದ್ನಲ್ಲ, ಇವತ್ತು ನಾನು ಅವನ್ನ ನೋಡಿದೆ ಆಂಟಿ ಅಂತ ಹೇಳಿದಾಗ ನಿಮ್ಮ ದುಡ್ಡು ವಾಪಸ್ ಬಂತೇನಮ್ಮ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಇನ್ನೂ ಇಲ್ಲ ಆಂಟಿ, ಅವ್ನು ಸಿಕ್ಕಾಕೊಂಡು ಮತ್ತೆ ತಪ್ಪಿಸ್ಕೊಂಡು ಹೊರಟೋದ ಅಂತ ರೋಹಿಣಿ ಹೇಳ್ತಿರುವಾಗ, ನೋಡಮ್ಮ ನನಗೆ ಗೊತ್ತಿರೋರೊಬ್ರು ಸ್ವಾಮೀಜಿ ಇದ್ದಾರೆ, ಅವರು ಎಲ್ಲೆಲ್ಲಿ ಅಂಜನ ಹಾಕಿ ನೋಡ್ತಾರಂತೆ, ಅದರಿಂದ ಕಳೆದೋಗಿರೋ ವಸ್ತುಗಳೆಲ್ಲ ಸಿಕ್ಬಿಡುತ್ತಂತೆ, ನಾನು ಅವ್ರನ್ನ ಕರ್ಕೊಂಡು ಬರಲ್ಲ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಸರಿ ಆಯಿತು ಆಂಟಿ ಕರ್ಕೊಂಡು ಬನ್ನಿ ಅಂತ ರೋಹಿಣಿ ಮತ್ತೆ ಮನೋಜ ಇಬ್ರು ಒಪ್ಕೋತಾರೆ. ಈ ಕಡೆ ಕಸ್ತೂರಿ ಆ ವ್ಯಕ್ತಿನ ಕರ್ಕೊಂಡು ಮನೆಗೆ ಬಂದಾಗ ಅದನ್ನ ನೋಡಿ ಸೂರ್ಯ, ಯಾರಿದು ಆಂಟಿ ಅಂತ ಕೇಳ್ತಾನೆ. ಇವರು ಮಹಾ ಜ್ಞಾನಿಗಳು ಕಣಪ್ಪ, ಕಳೆದೋಗಿರೋ ವಸ್ತುಗಳನ್ನೆಲ್ಲ ಹುಡ್ಕೊಳ್ಳೋರು ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಹೌದಾ ಹಾಗಾದ್ರೆ ಅವರು ಪೊಲೀಸ್ ಅಂತ ಸೂರ್ಯ ಕೇಳ್ತಾನೆ. ಪೊಲೀಸ್ ಅಲ್ಲ ಕಣಪ್ಪ ಸೂರ್ಯ, ವಿಳ್ಳೆದೆಲೆಯಲ್ಲಿ ಅಂಜನ ಹಾಕಿ ಕಳೆದೋಗಿರೋ ವಸ್ತುಗಳನ್ನ ಹುಡ್ಕೊಡ್ತಾರೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಏನೋ ಅಂಜನ ಹಾಕ್ತಾರಾ, ಹಂಗಂದ್ರೆ ಏನು ಅಂತ ಶ್ರುತಿ ಕೇಳ್ತಾಳೆ. ಆಗ ರವಿ ಅದು ಹೇಗೆ ಮಾಡ್ತಾರೆ ಅಂತ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಅಲ್ಲ ಎಲೆ ಇರೋದು ಬಾಯಿಗೆ ಹಾಕೊಂಡು ತಿನ್ನೋದಕ್ಕೆ, ಇದೇನಿದು ಹೊಸದಾಗಿ ಅದರಲ್ಲೆಲ್ಲ ಕಾಣಿಸುತ್ತಂತ ಶ್ರುತಿ ಕೇಳಿದಾಗ, ಅಯ್ಯೋ 2 ತಿಂಗಳಿಂದ ಪೊಲೀಸ್ ಅವರೇ ಹುಡುಕಾಡ್ತಿದ್ದಾರೆ, ಅವ್ರ ಕೈಲೇ ಕಂಡುಹಿಡಿಯೋದಕ್ಕಾಗಲಿಲ್ಲ, ಇನ್ನು ಎಲೆ ಮೇಲೆ ಅಂಜನ ಹಾಕಿ ಹುಡುಕ್ತಾರೆ ಅಂತ ಅನ್ಸುತ್ತಾ, ಹೋಗ್ಲಿ ಹುಡುಕಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಲೋ, ಪೊಲೀಸ್ ಅವ್ರಿಗೆ 1000 ಕೇಸ್ ಇರುತ್ತೆ ಕಣೋ, ನನ್ನ ಕೇಸ್ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಟೈಮ್ ಸಿಗುತ್ತಾ, ಸುಮ್ಮನೆ ಇರು ನೀನು. ನಿನ್ನೇನೋ ಆ ವಿಶ್ವಾಸನ ರೋಹಿಣಿ ಹೋಟ್ಲಲ್ಲಿ ನೋಡಿದ್ಲಂತೆ ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ, ಹೌದಾ ಹಾಗಾದ್ರೆ ಅವನ್ನ ಹಿಡ್ದಾಕ್ಬೇಕಾಗಿತ್ತಾನೆ ಅಂತ ಮೀನಾ ಕೇಳ್ತಾಳೆ. ಅವ್ನ ಹಿಂದೆನೇ ಅಟ್ಟಾಡ್ಸ್ಕೊಂಡು ಹೋದೆ ಮೀನಾ ಅವ್ರೆ, ಆದ್ರೆ ಅವನು ಸ್ಪೀಡಾಗಿ ಹೊರಟೋದ, ಅವನ್ನ ಹಿಡಿಯೋದಕ್ಕೆ ಆಗ್ಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಆಗ ಸೂರ್ಯ, ಏನ್ ಪೌಡ್ರು ನೀನು, ತಕ್ಷಣ ನೀನು ನನಗೆ ಫೋನ್ ಮಾಡಬೇಕಾಗಿತ್ತು ತಾನೆ, ಇವನು ಹಂಗೇನೆ ಅವನ್ನ ಅಟ್ಟಾಡ್ಸ್ಕೊಂಡು ಹೋಗಿ ಕಣ್ಣಿಗೆ ಗಾಯ ಮಾಡ್ಕೊಂಡು ಬಂದು ನಿಂತ್ಕೊಂಡ ಅಂತ ಸೂರ್ಯ ಹೇಳ್ತಿರುವಾಗ, ಸೂರ್ಯ ಅವರೇ ನಿಮ್ಮ ಹೆಲ್ಪ್ ನಮ್ಗೇನ್ ಬೇಕಾಗಿಲ್ಲ, ಹೇಳಿದ್ವಲ್ಲ ಅವನ್ನ ನಾವೇ ಹುಡ್ಕೋತೀವಿ ಅಂತ ರೋಹಿಣಿ ಹೇಳಿದಾಗ ಶ್ರುತಿ, ರವಿ, ಮೀನಾ, ಸೂರ್ಯ ಎಲ್ರಿಗೂ ಕೋಪ ಬರುತ್ತೆ. ಹಾಗೆ ಬಂದಿರುವಂತ ವ್ಯಕ್ತಿ ಅಂಜನ ಹಾಕಿ ನೋಡೋದಕ್ಕೆಲ್ಲ ತಯಾರಿ ಮಾಡ್ಕೋತಿರ್ತಾನೆ. ಆಗ ಸೂರ್ಯ, ಏ ಮೀನಾ ನನಗೊಂದು ಡೌಟು ಕಣೆ, ಹೇಳ್ತೀಯೇನೆ ಅಂತ ಸೂರ್ಯ ಕೇಳಿದಾಗ, ಏನ್ರಿ ಅದು ಅಂತ ಮೀನಾ ಕೇಳ್ತಾಳೆ. ಅದೇನಿಲ್ಲ ಕಣಮ್ಮ, ಈ ಕಸ್ತೂರಿ ಆಂಟಿ ಹೇಳಿದ್ರು ತಾನೇ ಕಳ್ದೋಗಿರೋ ವಸ್ತುಗಳನ್ನೆಲ್ಲ ಅವ್ರು ಹುಡ್ಕೊಡ್ತಾರೆ ಅಂತ, ಒಂದ್ ವೇಳೆ ಈ ವ್ಯಕ್ತಿನೇ ಕಳ್ತನ ಮಾಡೋದಕ್ಕೆ ಕಳಿಸಿ ಆಮೇಲೆ ಅದನ್ನೇ ಸಿಕ್ತು ಅಂತ ತೋರಿಸ್ತಾನೋ ಏನೋ ಅಂತ ಸೂರ್ಯ ಹೇಳಿದಾಗ, ಸುಮ್ಮನೆ ಇರ್ರಿ ಕೇಳಿಸ್ಕೊಂಡ್ರೆ ಅಷ್ಟೇ ನಿಮ್ಮ ಕತೆ ಅಂತ ಮೀನಾ ಹೇಳ್ತಿರ್ತಾಳೆ. ನಂತರ ಶ್ರುತಿ, ಆಂಟಿ ನಮ್ಮ ಅಪ್ಪಂದು ವಜ್ರದುಂಗುರ ಒಂದು ಕಳೆದೋಗಿತ್ತು, ಅದು ಎಲ್ಲಿ ಸಿಗುತ್ತೆ ಅಂತ ಇವ್ರನ್ನ ಕೇಳಿ ಹೇಳ್ತೀರಾ ಅಂತ ಶ್ರುತಿ ಕೇಳಿದಾಗ, ಆಗಲ್ಲ ಮೊದಲು ನಮ್ಮ ಸಮಸ್ಯೆನ ಪರಿಹರಿಸಬೇಕು, ಆಮೇಲೆ ಬೇರೆಯವ್ರದ್ದೆಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ನಂತರ ಆ ವ್ಯಕ್ತಿ ಅಂಜನ ಹಾಕಿ ಆ ಎಲ್ಲೆನೆ ನೋಡ್ತಿರ್ಬೇಕಾದ್ರೆ ಸೂರ್ಯ ಮತ್ತೆ ಶ್ರುತಿ ಇಬ್ರು ಕೂಡ ಎಲ್ಲೆನೆ ನೋಡ್ತಿರ್ತಾರೆ. ನೋಡಪ್ಪ, ಒಂದು 3,000 ರೂಪಾಯಿ ದಕ್ಷಿಣ ಇಲ್ಲಿಡಪ್ಪ ಅಂತ ಆ ವ್ಯಕ್ತಿ ಹೇಳಿದಾಗ, ನೋಡ್ದ ಮೀನಾ ಎಷ್ಟು ಹುಷಾರಾಗಿದ್ದಾನೆ ಅವನು ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗೆ ಮನೋಜ 3,000 ರೂಪಾಯಿನ ಅವ್ರ ಹತ್ರ ಇಟ್ಬಿಟ್ಟು, ಆ ದುಡ್ಡು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸಾಕು, ಅದು ನನ್ನ ಹತ್ರ ಮಾತ್ರ ಹೇಳಿ, ಬೇರೆ ಯಾರ ಹತ್ರನೂ ಹೇಳ್ಬೇಡಿ ಅಂತ ಅವ್ರ ಹತ್ರ ನಿಧಾನವಾಗಿ ಹೇಳ್ತಿರ್ತಾನೆ. ಆಗ ಸೂರ್ಯ, ನೋಡೆ ಮೀನಾ, ಎಲ್ಲಿ ನಾವು ಶೇರ್ ಕೇಳ್ತೀವಿ ಅಂತ ಅನ್ಬಿಟ್ಟು ಅವನೊಬ್ಬರ ಹತ್ರನೇ ಹೇಳು ಅಂತ ಹೆಂಗ್ ಹೇಳ್ತಿದ್ದಾನೆ ಪೆಂಗಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಲೋ ಸೂರ್ಯ, ಮೊದಲು ಅವ್ರು ಕಂಡಿಡಿಲಿ ಇರೋ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ ರವಿ ಹೇಳ್ತಿರ್ತಾನೆ. ನಂತರ ಕಸ್ತೂರಿ ಆಂಟಿ ಇವ್ರನ್ನ ನಂಬೋದು ಅಂತ ಸೂರ್ಯ ಕೇಳಿದಾಗ, ನನ್ನ ಫ್ರೆಂಡ್ಗೆ ಕಳ್ದೋಗಿರೋ ವಸ್ತುಗಳನ್ನೆಲ್ಲ ಹುಡ್ಕೊಟ್ಟಿದ್ದಾರಪ್ಪ ಇವರು ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಹಾಗಾದ್ರೆ ನಿಮ್ಮ ವಸ್ತು ಏನು ಕಳ್ದೋಗಿಲ್ವಾ ಆಂಟಿ ಅಂತ ಸೂರ್ಯ ಕೇಳಿದಾಗ, ಇಲ್ಲಪ್ಪ ನಂದೇನು ಕಳ್ದೋಗಿಲ್ಲ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಹಾಗಿದ್ರೆ ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀರಾ ಅಂತ ಆಯ್ತು ಅಂತ ಸೂರ್ಯ ಹೇಳಿದಾಗ ಎಲ್ಲರೂ ಸೂರ್ಯನೇ ಗುರಾಯಿಸ್ತಿರ್ತಾರೆ. ಹಾಗೆ ಶ್ರುತಿ ಆ ಎಲ್ಲೆನೇ ನೋಡ್ಕೊಂಡು ಹತ್ರ ಹೋಗ್ತಿರ್ಬೇಕಾದ್ರೆ, ಏ ಶ್ರುತಿ ಏನೇ ಮಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ರವಿ, ಇದ್ರಲ್ಲಿ ಏನು ಕಾಣಿಸ್ತಿಲ್ಲ ಕಣೋ ಅಂತ ಶ್ರುತಿ ಹೇಳ್ತಿರ್ತಾಳೆ. ನೋಡಮ್ಮ, ಅದು ನಮ್ಮ ತರ ಮಾಮೂಲಿ ಮನುಷ್ಯರಿಗೆಲ್ಲ ಕಾಣಿಸೋದಿಲ್ಲ ಕಣಮ್ಮ, ಅವ್ರ ತರ ಜ್ಞಾನಿಗಳಿಗೆ ಮಾತ್ರ ಕಣ್ಣು ಕಾಣಿಸೋದು ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ನೋಡಪ್ಪ, ಆ ವ್ಯಕ್ತಿ ಆ ದುಡ್ಡನ್ನ ಖರ್ಚು ಮಾಡಿರ್ಬೋದು ಅಂತ ಅನ್ಸುತ್ತೆ, ಅದಕ್ಕೆ ಇದರಲ್ಲಿ ದುಡ್ಡೇ ಕಾಣಿಸ್ತಿಲ್ಲ ಅಂತ ಬಂದಿರುವಂತ ವ್ಯಕ್ತಿ ಹೇಳಿದಾಗ ಅದನ್ನ ಕೇಳಿ ಎಲ್ಲರೂ ಬಿದ್ದು ನಗ್ತಾ ಇರ್ತಾರೆ. ಸ್ವಾಮಿ, ಸ್ವಲ್ಪ ಸರಿಯಾಗಿ ನೋಡಿ ಸ್ವಾಮೀಜಿ, ಈ ಕಡೆ ಕುತ್ಕೊಂಡಿರೋದ್ರಿಂದ ಸಿಗ್ನಲ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ, ಇನ್ನೊಂದ್ಸಲಿ ನೋಡಿ ಅಂತ ಮನೋಜ ಹೇಳ್ತಿರುವಾಗ, ಅವ್ರೇನ್ ವಿಡಿಯೋ ಕಾಲಲ್ಲಿ ಮಾತಾಡ್ತಿದಾರೇನೋ, ಸಿಗ್ನಲ್ ಸರಿಯಾಗಿ ಸಿಕ್ಕಲ್ಲ ಅಂತ ಹೇಳೋದಕ್ಕೆ ಅಂತ ರವಿ ಹೇಳ್ತಾನೆ. ನೀನ್ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿ, ಸ್ವಾಮೀಜಿ ಇನ್ನೊಂದ್ಸಲಿ ನೀವು ನೋಡಿ ಸ್ವಾಮೀಜಿ ಅಂತ ಮನೋಜ ಹೇಳ್ತಿರ್ತಾನೆ. ಹಾಗೆ ಆ ಸ್ವಾಮೀಜಿ ಮತ್ತೆ ಅಂಜನ ಹಾಕಿ ಆ ಎಲೆನ ಉಚ್ತಾನೆ ಇರ್ಬೇಕಾದ್ರೆ ಆ ಎಲೆ ಹರಿದೋಗ್ಬಿಡುತ್ತೆ. ಇವಾಗ ಕಾಣಿಸ್ತಿದೆ ಅಂತ ಶ್ರುತಿ ಜೋರಾಗಿ ಹೇಳಿದಾಗ, ಏನ್ ಕಾಣಿಸ್ತು ಅಂತ ಮನೋಜ ಕೇಳ್ತಾನೆ. ಎಲೆ ಹರಿದೋಗಿ ಅವ್ರ ಕೈ ಕಾಣಿಸ್ತಿದೆ ಅಂತ ಶ್ರುತಿ ಹೇಳಿದಾಗ ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಾ ಎಲ್ಲರೂ ಬಿದ್ದು ನಗ್ತಿರ್ತಾರೆ. ಎಲ್ಲರೂ ನನ್ನ ಆಡ್ಕೋತಾ ಇದ್ದೀರಾ, ನನ್ನ ವಿದ್ಯೆನ ಅವಮಾನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ವ್ಯಕ್ತಿ ಆ ದುಡ್ಡನ್ನ ಎತ್ಕೊಂಡು, ನಿಮ್ ದುಡ್ಡು ಎಲ್ಲಿದೆ ಅಂತ ಹೇಳೋದಕ್ಕಾಗೋದಿಲ್ಲ, ನೀವೇ ಹುಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಏನ ಆಂಟಿ ಈ ರೀತಿ ಆಗೋಯ್ತಲ್ಲ ಅಂತ ಮನೋಜ ಕಸ್ತೂರಿ ಹತ್ರ ಕೇಳಿದಾಗ, ನಾನೇನಪ್ಪ ಮಾಡ್ಲಿ, ಇದು ಸರಿ ಹೋಗುತ್ತೆ ಅಂತ ಅನ್ಕೊಂಡೆ, ಆದ್ರೆ ಆ ಎಲೆನೇ ಹರಿದೋಯ್ತಲ್ಲ, ಏನ್ ಮಾಡೋದು ಇವಾಗ ಅಂತ ಕಸ್ತೂರಿ ಹೇಳ್ತಿರ್ತಾರೆ. ಆಂಟಿ, ಇಷ್ಟೊಂದು CCTV ಕ್ಯಾಮ್ರಾ ಇದೆ, ಅಷ್ಟೇ ಅಲ್ಲದೆ ಸ್ಯಾಟಲೈಟ್ ಬೇರೆ ಇದೆ, ಇದರಿಂದಾಗಲೇ ಕಂಡುಹಿಡಿಯೋದಕ್ಕಾಗದೆ ಇರೋದು ಎಲ್ಲೆಲ್ಲಿ ಕಂಡುಹಿಡಿಯೋದಕ್ಕಾಗುತ್ತಾ ಅಂತ ಶ್ರುತಿ ಕೇಳ್ತಿರ್ತಾಳೆ. ಅದನ್ನ ಕೇಳಿ ಎಲ್ಲರೂ ನಗ್ತಿರ್ತಾರೆ. ನೀವೇನಾದ್ರೂ ಹೇಳ್ಕೊಂಡು ಹೆಂಗಾದ್ರೂ ಹೋಗ್ರೋ, ನನ್ನ ದುಡ್ಡನ್ನ ಮಾತ್ರ ನಾನು ಖಂಡಿತವಾಗ್ಲೂ ಕಂಡಿಡ್ದೇ ಹಿಡಿತೀನಿ ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ, ಹೆಂಗೆ ನೆಕ್ಸ್ಟ್ ಟೈಮ್ ಬಾಳೆ ಎಲೆ ಮೇಲೆ ಅಂಜನ ಹಾಕಿ ನೋಡ್ತೀಯಾ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಕೋಪ ಮಾಡ್ಕೊಂಡು ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ರೂಮ್ ಒಳಗಡೆ ಹೊರಟೋಗ್ಬಿಡ್ತಾರೆ. ಆಗ ಶ್ರುತಿ ಮತ್ತೆ ರವಿ ಬಿದ್ದು ನಗ್ತಾ ಇರೋವಾಗ, ಯಾಕಪ್ಪ ಸೂರ್ಯ ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಂತ ಕಸ್ತೂರಿ
ಕಸ್ತೂರಿ ಅವ್ರು ಕೇಳ್ತಾರೆ. ಅಯ್ಯೋ ಆಂಟಿ, ನಾನೇನ್ ಆಂಟಿ ಮಾಡಿದೆ, ನಾನು ಸುಮ್ಮನೆ ಕಾಮಿಡಿ ಮಾಡಿದೆ ಅಷ್ಟೇ ಅಂತ ಸೂರ್ಯ ಹೇಳ್ಕೊಂಡು ನಗ್ತಿರ್ತಾನೆ. ಈ ಕಡೆ ಸೂರ್ಯ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ಮೀನಾ ಬಂದು ಯಾಕ್ರಿ ಹೀಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಅಲ್ಲ ಕಣೆ ಮೀನಾ, ಓದಿದ್ರೆ ಮಾತ್ರ ಬುದ್ಧಿವಂತರಾಗಿರ್ತಾರೆ ಅಂತ ಎಲ್ಲ ಹೇಳ್ತಿರ್ತಾರಲ್ಲ, ಆದ್ರೆ ಇವ್ನು ನೋಡಿದ್ರೆ ಇಷ್ಟೊಂದು ಓದವನೆ, ಆದ್ರೂ ಇಂಥ ದಡ್ಡ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೆ, ಇಂಥ ಮೂಡ್ ನಂಬಿಕೆನ ನಂಬ್ಕೊಂಡು ಅದನ್ನ ಹಂಗೆ ಮಾಡ್ತಾನಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ನಿಮ್ಮ ಅಣ್ಣನಿಗೆ ಓದಿರೋ ಬುದ್ಧಿಶಕ್ತಿ ಇದೆಯಾ ಹೊರತು ಮಾಮೂಲಿ ಬುದ್ಧಿಶಕ್ತಿನೇ ಇಲ್ಲ ರೀ, ಇದನ್ನೆಲ್ಲ ನಂಬಾರ್ದು ಅಂತ ಸ್ವಲ್ಪನೂ ಬುದ್ಧಿ ಬರ್ಲಿಲ್ವಲ್ರಿ ಅವ್ರಿಗೆ ಅಂತ ಮೀನಾ ಹೇಳ್ತಿರುವಾಗ, ಮೀನಾ, ಇವನ್ನ ನಂಬಿ ಏನು ಪ್ರಯೋಜನ ಇಲ್ಲ ಕಣೆ, ನಾವೇ ಹೇಗಾದ್ರೂ ಮಾಡಿಯೋ ವಿಶ್ವಾಸನ ಕಂಡುಹಿಡಿಯಲೇಬೇಕು, ಇಲ್ಲ ಅಂದ್ರೆ ಆ ದುಡ್ಡು ಈ ಜನ್ಮದಲ್ಲಿ ನಮ್ಮ ಕೈ ಸೇರೋದಿಲ್ಲ, ನಾವೇ ಹುಡುಕ್ಬೇಕು ಅಂತ ಸೂರ್ಯ ಹೇಳ್ತಿರುವಾಗ, ರೀ ನಾವಾ ಅಂತ ಮೀನಾ ಕೇಳ್ತಾಳೆ. ಹೌದು ಕಣೆ ಮೀನಾ, ಅದು ಅಪ್ಪನ ದುಡ್ಡು, ಈ ಮನೋಜನ್ಗೆ ಆ ದುಡ್ಡು ಸಿಕ್ಕಿದ್ರೆ ಕೂಡ ಅಪ್ಪನ ಕೈಗೆ ಕೊಡೋದಿಲ್ಲ ಅವನು, ಅದನ್ನ ಹೇಗಾದ್ರೂ ಮಾಡಿ ನಾವೇ ಕಂಡುಹಿಡಿಯಬೇಕು ಅಂತ ಸೂರ್ಯ ಹೇಳ್ತಿರುವಾಗ, ಈ ವಿಷಯದಲ್ಲಿ ನಾವು ತಲೆ ಹಾಕಬಾರ್ದು ಅಂತ ಮಾವ ಹೇಳಿದಾರ್ತಾನೆ ಅಂತ ಮೀನಾ ಹೇಳ್ತಾಳೆ. ಏನ್ ಮಾಡೋದು ಮೀನಾ, ನೋಡು ಎಂತೆಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಹೆಂಗ್ ಡ್ರಾಮಾ ಮಾಡ್ತಾನೆ ಅಂತ, ಹೀಗಿರುವಾಗ ಅವ್ನು ಕಂಡುಹಿಡಿತಾನೇನೆ, ಆ ದುಡ್ಡು ಬರುತ್ತೆ ಅಂತ ನನಗಂತೂ ನಂಬಿಕೆ ಇಲ್ಲ, ಅದಕ್ಕೆ ಹೇಗಾದ್ರೂ ಮಾಡಿ ನಾನೇ ಕಂಡುಹಿಡಿಬೇಕು ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.